ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರು ನಿಸ್ವಾರ್ಥ ಸೇವೆ ಸಲ್ಲಿಸಿ ಈ ನಾಡಿಗೆ ಅತ್ಯದ್ಭುತ ಕಾಣಿಕೆಗಳನ್ನು ನೀಡಿದ್ದಾರೆ. 10 ಉದ್ದಿಮೆಗಳನ್ನು ಸ್ಥಾಪಿಸಿ ಸಾವಿರಾರು ದುಡಿಯುವ ಕೈಗಳಿಗೆ ಉದ್ಯೋಗ ಕೊಟ್ಟಿದ್ದಾರೆ. ಸಾವಿರಾರು ಕಾರ್ಮಿಕರ ಬಾಳನ್ನು ಹಸನಾಗಿಸಿದ್ದಾರೆ. ಆದರೆ ಈಗೇನಾಗ್ತಿದೆ ಗೊತ್ತಾ? ಈ ಭ್ರಷ್ಟ ಅಧಿಕಾರಿಗಳು, ದುಷ್ಟ ರಾಜಕಾರಣಿಗಳು ಅವರ ನಿಸ್ವಾರ್ಥ ಸೇವೆಯನ್ನು ಅವಮಾನಿಸ್ತಿದ್ದಾರೆ. ಅವರು ಸ್ಥಾಪಿಸಿರುವ ಉದ್ದಿಮೆಗಳನ್ನು ನಷ್ಟದ ಅಂಚಿಗೆ ತಳ್ಳಿ ಖಾಸಗಿಯವರ ಕೈಗೆ ಒಪ್ಪಿಸಲು ಸಿದ್ಧರಾಗಿದ್ದಾರೆ. ಇದಕ್ಕೆ ತಾಜಾ ಉದಾಹರಣೆ ಯಾವುದು ಗೊತ್ತಾ? ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿರುವ ದಿ ಮೈಸೂರು ಪೇಪರ್ ಮಿಲ್ಸ್ ಲಿಮಿಟೆಡ್. ಈ ಕಾರ್ಖಾನೆಯನ್ನು ದುಷ್ಟ ಅಧಿಕಾರಿಗಳು ಭ್ರಷ್ಟಾಚಾರದ ವಿಷ ಉಣಿಸಿ ಕೊಲೆ ಮಾಡ್ತಿದ್ದಾರೆ. ಸಾವಿರಾರು ಕಾರ್ಮಿಕರನ್ನ ಬೀದಿಗೆ ತಳ್ತಿದ್ದಾರೆ. ಖಾಸಗಿಯವರ ಕೈಗೆ ಒಪ್ಪಿಸಲು ಷಡ್ಯಂತ್ರ ಮಾಡ್ತಿದ್ದಾರೆ. ಹಾಗಾದ್ರೆ ಅವರು ಮಾಡ್ತಿರುವ ಷಡ್ಯಂತ್ರ ಏನು? ಈ ಷಡ್ಯಂತ್ರದಲ್ಲಿ ಭಾಗವಹಿಸಿರುವ ಅಧಿಕಾರಿಗಳು, ರಾಜಕಾರಣಿಗಳು ಯಾರು ಅನ್ನೋದರ ಸಂಪೂರ್ಣ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಹೋರಾಟ ಹೋರಾಟ ಎಲ್ಲಿವರೆಗೂ ಹೋರಾಟ. ನಮ್ಮ ಸವಲತ್ತುಗಳು ನಮ್ಮ ಸವಲತ್ತುಗಳು ನಮ್ಮ ಸವಲತ್ತುಗಳು ನಮ್ಮ ಸವಲತ್ತುಗಳು. ನಮ್ಮ ಕಾರ್ಖಾನೆನ ಪ್ರೈವೇಟೈಸೇಷನ್ ಮಾಡಲೇಬೇಕು, ಲೇ ಆಫ್ ಮಾಡಲೇಬೇಕು, ಎಲ್ಲ ಕಾರ್ಮಿಕರನ್ನ ಹೊರದೂಡಬೇಕು, ಬೇರೆ ಕಾರ್ಮಿಕರಿಗೆ ಇಲ್ಲಿ ಇದು ಮಾಡಿಕೊಡ್ಬೇಕು ಅಂತ ಅವತ್ತಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ವಿಶ್ವೇಶ್ವರಯ್ಯ ಅವರು ಏನು ಒಂದು ಇದನ್ನು ಇಟ್ಕೊಂಡು ಮಾಡಿದರು, ಅದನ್ನು ಗಾಳಿಗೆ ತೂರ್ತಾ ಇದ್ದಾರೆ ಮೇಡಮ್. ಕಾರ್ಖಾನೆ ಸತ್ತಿಲ್ಲ, ಆಡಳಿತ ವ್ಯವಸ್ಥೆ ಸತ್ತಿದೆ. ಇಲ್ಲಿ ಆಡಳಿತ ಮಾಡ್ತಕ್ಕಂಥವ್ರು ಸರಿಯಾದವ್ರು ಬರ್ತಾ ಇಲ್ಲ. ಇದೇ ಹರ್ಷ ಗುಪ್ತಾ ಅವರು ಕಾರ್ಮಿಕರನ್ನ ಹೊರಗಡೆ ಕಳಿಸ್ಬಿಟ್ಟು ಕಂಪ್ನಿ ಉದ್ಧಾರ ಮಾಡುವಂಥ ಅವಶ್ಯಕತೆ ಏನಿಲ್ಲ, ಮಾಡೋಕ್ಕಾಗೋದು ಇಲ್ಲ. ಇದು ನಮ್ಮ ಕರುನಾಡಿನ ಹೆಮ್ಮೆ, ದಿ ಮೈಸೂರು ಪೇಪರ್ ಮಿಲ್ಸ್ ಲಿಮಿಟೆಡ್ ನೌಕರರ ಆಕ್ರೋಶ. VSL MPM 2 ಕಣ್ಣು ಅಂತ ಹೇಳ್ತಾರೆ, ಒಂದು ಕಣ್ಣು ತೆಗೆದೇ ಬಿಟ್ಟಿದ್ದಾರೆ. ಇಲ್ಲಿ ಕಾರ್ಮಿಕರು 100 ಚಿಲ್ಲರೆ ಜನಗಳು ಎಲ್ಲ ಬೀದಿ ಪಾಲಾಗ್ತಾ ಇದ್ದಾರೆ. ಹೆಂಡತಿ ಮಕ್ಕಳು ಭಾರಿ ತೊಂದರೆ ಎಲ್ಲ ಅನುಭವಿಸ್ತಾ ಇದ್ದೀವಿ ಮೇಡಮ್. ನಾವು 2008ರಲ್ಲಿ ಬ್ಯಾಕ್ಲಾಗ್ ಅಂತೇಳಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ನಾವೆಲ್ಲ ವಿದ್ಯಾವಂತರಾಗಿ ಬಂದಿದ್ದೀವಿ. ಇವತ್ತಿನವರೆಗೂ ನಮಗೊಂದು 100 ರೂಪಾಯಿ ಬೆನಿಫಿಟ್ ತಗೋಬೇಕಾಗಿಲ್ಲ. 8 ಮಕ್ಕಳು ಬೀದಿ ಪಾಲಾಗಿದ್ದಾರೆ. ನಾವೇನು ಉಂಟು ಜೀವನ ಮಾಡೋಣ? ನಮ್ಮನಿಗೆ ಈ ರೀತಿ ಬಾಜಾರ್ಗೆ ಹಾಕಿದ್ದಾರೆ ನಮ್ಮನೀಗ. ಅದೇ ನಮ್ಮನ್ನ 5300 ಸಂಬಳಕ್ಕೆ ದುಡಿತಾ ಇದ್ದೀವಿ. ಅದನ್ನು ತೃಪ್ತಿ ಪಟ್ಕೊಂಡು ಅದ್ರಾಗ ಜೀವನ ಮಾಡ್ಕೊಂಡು ಬಂದೀವಿ. 8 ವರ್ಷ ಯಾವುದೇ ಬೆನಿಫಿಟ್ ಕೊಟ್ಟಿಲ್ಲ. ಇನ್ನೂ ನಮ್ಮನ್ನು ಶೋಷಣೆ ಮಾಡ್ಕೊಂತ ಇದ್ದರೆ ನಾವು ಇನ್ನೆಲ್ಲಿವರೆಗೂ ಶೋಷಿತ ವರ್ಗದಾಗಿರ್ಬೇಕು. ನಾವು ಹುಟ್ಟಿರೋದೇ ತಪ್ಪ, ನಾವು ಶೋಷಿತರಾಗಿ ನಾವು ಇನ್ನೇನು ವಿಷ ಕುಡಿಯೋದಂತ ತಪ್ಪಿದೆ ಮೇಡಮ್ ನಮಗೆ, ದಯಮಾಡಿ. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಸ್ಥಾಪಿಸಿರೋ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕನಸಿನ ಕೂಸು MPM ಕಾರ್ಮಿಕರ ಅಳಲು. ಕಾರ್ಖಾನೆ ಇಲ್ದಿದ್ರೆ ಇವತ್ತು 5,000 ಕಾರ್ಮಿಕರ ಬದುಕೇನಾಗ್ತದೆ? 5,000 ಕಾರ್ಮಿಕರಲ್ಲಿ ನಂಬಿಕೊಂಡಿರುವಂತಹ ಕಾರ್ಮಿಕರ ಕುಟುಂಬದವರು, ಮಕ್ಕಳು ಮರಿ ಏನಾಗ್ತಾರೆ? ಇವತ್ತು 3,80,000 ಎಕರೆ ಟನ್ನಷ್ಟು ಕಬ್ಬು ಬೆಳೆದಿದ್ದಾರೆ. ಇವತ್ತು ಆ ಬೆಳೆದಿರುವಂಥ ರೈತರ ಬದುಕೇನಾಗ್ತದೆ? ಆ ರೈತರ ಬದುಕನ್ನು ನಂಬಿರುವಂತಹ ಆ ಕುಟುಂಬದ ಮಕ್ಕಳು ಮರಿ, ಹೆಂಡತಿ ಮಕ್ಕಳೆಲ್ಲ ಏನಾಗ್ತಾರೆ? ಇವತ್ತು ಗದ್ದೆಯಲ್ಲಿ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರು ಏನಾಗ್ತಾರೆ? ಕಾಲಕ್ರಮೇಣ ಕಾರ್ಖಾನೆ ಮುಚ್ಚುವಂತ ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ಇವತ್ತು ಕಾರ್ಮಿಕರನ್ನ, ರೈತರನ್ನ, ಹೋರಾಟದ ಮಾತುಗಳನ್ನು ದಮನ ಮಾಡೋಕ್ಕೆ ಇವತ್ತು ಅಂತಹ MD ಅಂತಂದು ಹಾಕಿದ್ದಾರೆ. MPM ಕಾರ್ಮಿಕ ಅತಂತ್ರನಾಗಿದ್ದಾನೆ, ರೈತ ಕಂಗಾಲಾಗಿದ್ದಾನೆ, ಇನ್ನು ಭದ್ರಾವತಿಯ ಮಂದಿ ದಾರಿ ಕಾಣದಾಗಿದ್ದಾರೆ. ಇವರ ಆತಂಕ, ಆಕ್ರೋಶವನ್ನ ಇಡೀ ರಾಜ್ಯದ ಜನತೆಯ ಮುಂದೆ ಇಡಬೇಕು. ನಮ್ಮ ನಾಳುವವರ ಷಡ್ಯಂತ್ರವನ್ನ ಬಯಲಿಗಿಳಿಬೇಕು. ಜನಪ್ರತಿನಿಧಿಗಳ ಕುತಂತ್ರಗಳನ್ನ ಬಟಾಬಯಲು ಮಾಡಬೇಕು ಅಂತ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ನಿರ್ಧರಿಸಿತು. ಅದಕ್ಕಾಗಿ ಅಧ್ಯಯನ ಪ್ರಾರಂಭಿಸಿತು. ಕಾರ್ಮಿಕರನ್ನ, ಕಾರ್ಮಿಕ ಮುಖಂಡರನ್ನ ಭೇಟಿಯಾಗಿ ಸತ್ಯ ಶೋಧನೆ ನಡೆಸಿತು. ಎಕ್ಸ್ಕ್ಲೂಸಿವ್ ದಾಖಲೆಗಳನ್ನು ಸಂಗ್ರಹಿಸಿತು. ಅಷ್ಟೇ ಅಲ್ಲ, ಕಾರ್ಖಾನೆಯೊಳಗೆ ಒಂದಿಷ್ಟು ರಹಸ್ಯ ಕಾರ್ಯಾಚರಣೆ ನಡೆಸಿ ಕೆಲ ಬೆಚ್ಚಿ ಬೀಳಿಸುವ ಅಂಶಗಳನ್ನು ಪತ್ತೆ ಹಚ್ಚಿತು. ಲೀಸ್ ಹೆಸರಲ್ಲಿ ಮೋಸ. ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ, ಇದನ್ನು ಮಾರಬಾರ್ದು. ಅಟ್ಲೀಸ್ಟ್ ಲೀಸಿಗೆ ಕೊಟ್ಟು
ನಡೆಸಕ್ಕೆ ಸಾಧ್ಯವೇ? ಎಸ್, ಯೋಜನಾ ಆಯೋಗದ ಉಪಾಧ್ಯಕ್ಷ ಸಿಎಂ ಇಬ್ರಾಹಿಂ ಮಾತಲ್ಲಿ ಸರ್ಕಾರದ ಆಲೋಚನೆ ಅಡಗಿದೆ. ರಾಜ್ಯ ಸರ್ಕಾರ ಎಂಪಿಎಂ ಕಾರ್ಖಾನೆಯನ್ನ ಖಾಸಗಿಯವರಿಗೆ ಲೀಸ್ ಕೊಡಲು ನಿರ್ಧರಿಸಿದೆ. ಇದಕ್ಕೆ ಎಂಪಿಎಂನ ವ್ಯವಸ್ಥಾಪಕ ನಿರ್ದೇಶಕ ಹರ್ಷ ಗುಪ್ತಾ ಅವರು ಕಾರ್ಮಿಕ ಮುಖಂಡರಿಗೆ ಬರೆದಿರುವ ಈ ಪತ್ರವೇ ಸಾಕ್ಷಿ. ಅಷ್ಟೇ ಅಲ್ಲದೆ ಡೆಲಾಯ್ಟ್ ಟಚ್ ತೊಮಾತ್ಸಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನೀಡಿರುವ ವರದಿಯ ಆಧಾರದ ಮೇಲೆ ಎಂಪಿಎಂನ ನಿರ್ವಹಣೆಯನ್ನ ಗುತ್ತಿಗೆ ನೀಡುವ ಪ್ರಸ್ತಾಪಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ತಾತ್ವಿಕ ಅಂಗೀಕಾರ ನೀಡಿರುವುದು ಸೀಕ್ರೆಟ್ ಆಗಿಯೇನೂ ಉಳಿದಿಲ್ಲ. ಇದು ಸರ್ಕಾರ ರಾಜ್ಯದ ಜನತೆಗೆ ಹಾಗೂ ಕಾರ್ಮಿಕರಿಗೆ ಮಾಡುತ್ತಿರುವ ವಂಚನೆ ಅನ್ನೋದು ಇವರ ಆರೋಪ. ಕಾನೂನಲ್ಲಿ ಇದಕ್ಕೆ ಅವಕಾಶ ಇಲ್ಲ. BIFR ಮುಂದೆ ವಿಚಾರಣೆಗೆ ಈ ಒಂದು ವಿಚಾರ ಪೆಂಡಿಂಗ್ ಇದ್ದಂತಹ ಸಂದರ್ಭದಲ್ಲಿ ಲೀಸ್ಗೆ ಕೊಡಬೇಕಾ ಪ್ರೈವೇಟೈಸೇಷನ್ ಕೊಡಬೇಕಾ ಅನ್ನತಕ್ಕಂಥ ವಿಚಾರನ ತೀರ್ಮಾನ ಮಾಡತಕ್ಕಂಥ ಒಂದು ನಿರ್ಧಾರ BIFRಗೆ ಬಿಟ್ಟಿದ್ದು. ಇವತ್ತರೆಗೂ 2.5 ವರ್ಷದಿಂದ ಡೀಟೇಲ್ ರಿವೈವಲ್ ಸ್ಕೀಮ್ನ ಇವರು ಯಾವುದೇ ಕಾರಣಕ್ಕೂ ಸಿದ್ಧಪಡಿಸ್ದಲೆ ಏಕಾಏಕಿ ಯೂನಿಲ್ಯಾಟರಲ್ ಡಿಸಿಷನ್ ಗವರ್ನಮೆಂಟ್ ತಗೊಂಡಿದೆ. ಎಲ್ಲ ರೆಸ್ಪಾಂಡೆಂಟ್ಸ್ಗಳನ್ನ ಸಹ ಇವರು ನೆಗ್ಲೆಕ್ಟಾಗಿ ಕನ್ಸಿಡರೇಷನ್ ಮಾಡಿ ಆ ಕನ್ಸಿಡರೇಷನ್ ಮಾಡ್ದಲೆ ಇವರು ತಗೊಂಡಿರ್ತಕ್ಕಂಥ ತೀರ್ಮಾನ ಇದು ಪ್ರಶ್ನಾರ್ಹವಂತ ತೀರ್ಮಾನ. ಎಂಪಿಎಂ ಮೇಲೆ ರಾಜಕಾರಣಿ ಕಣ್ಣು. ಅಷ್ಟೇ ಅಲ್ಲ, ಈ ಕಾರ್ಖಾನೆಯನ್ನ ಖರೀದಿಸಲು ರಾಜಕಾರಣಿಗಳು ಪೈಪೋಟಿ ನಡೆಸುತ್ತಿದ್ದಾರೆ. ಅದಕ್ಕಾಗಿಯೇ ಎಂಪಿಎಂನಲ್ಲಿ ಗೊಂದಲ ಉಂಟು ಮಾಡಿಸುತ್ತಿದ್ದಾರೆ. ಜೊತೆಗೆ ಭ್ರಷ್ಟರನ್ನ ಬಿಟ್ಟು ಅವರನ್ನ ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸಿ ಕಂಪನಿಯನ್ನ ನಷ್ಟದಂಚಿಗೆ ತಳ್ಳಿದ್ದಾರೆ. ಕೊನೆಗೆ ಯಾರಿಗೂ ಬೇಡವಾದ ಎಂಪಿಎಂ ಅನ್ನ ಅತ್ಯಂತ ಕಡಿಮೆ ಬೆಲೆಗೆ ಖರೀದಿಸಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವ ಹುನ್ನಾರ ಮಾಡ್ತಿದ್ದಾರೆ ಅನ್ನೋದು ಇವರ ದೂರು. ಆ ಹಸಿರು ಪೀಠ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗ್ತಾ ಇಲ್ಲ, ಪೂರೈಸೋದಕ್ಕಾಗ್ತಾ ಇಲ್ಲ. ಹಾಗೆ ಅದಕ್ಕೆ ನಟ್ಟು ಬೋಲ್ಟ್ಗಳನ್ನು ಕಳಚಿಡು ಅಂತೇಳಿ ಅಧಿಕಾರಿಗಳು ಹೇಳ್ತಾರೆ, ಇವರು ಕಳಚಿಟ್ಟಿರ್ತಾರೆ. ಅದು ತಾನಾಗೆ ಕುಸ್ತೋಗುತ್ತೆ ಒಂದು ದಿವಸ. ಯಾಕೆಂದರೆ ಎಲ್ಲ ಕಾರ್ಖಾನೆಗಳು ನಡೀತವೆ. ತಮಿಳುನಾಡಿನ ಸರ್ಕಾರಿ ಕಾರ್ಖಾನೆ ನಡೀತಾ ಇದೆ, ನಿಮಗೆ ಇನ್ನೊಂದು ನಡೀತಾ ಇದೆ ಅಂತ ಇದಕ್ಕೆ ಸಮಸ್ಯೆ ಏನಿದೆ? ಏನೂ ಇಲ್ಲ. ಸರ್ಕಾರ ಮತ್ತು ಅಧಿಕಾರಿಗಳ ಶಾಮೀಲು ಸೇರಿ ಈ ಕಾರ್ಖಾನೆಯ ತುಂಬ ಅವನತಿಗೆ ತರೋದಕ್ಕೆ ಸಾಧ್ಯವಾಗಿದೆ. ಇದಕ್ಕೆ ಯಾವತ್ತೂ ಮಾರ್ಕೆಟಿಂಗ್ ದೊಡ್ಡ ಸಮಸ್ಯೆನೇ ಅಲ್ಲ. ಎಲ್ಲರ ಕಾಗದನೂ ಹೋಗ್ತಾ ಇದೆ, ಇದ್ರ ಕಾಗದ ಕೊಳ್ಳೋದಕ್ಕೆ ಯಾರು ಬರ್ತಾ ಇಲ್ಲ ಅಂದರೆ ಯಾರಾದ್ರೂ ನಗ್ತಾರೆ, ಅಷ್ಟೇ ನಗ್ತಾರೆ. ರಾಜಕಾರಣಿಗಳ ದುರಾಲೋಚನೆಯೇ ಎಂಪಿಎಂ ಅನ್ನ ಭ್ರಷ್ಟಾಚಾರದ ಕೂಪಕ್ಕೆ ತಳ್ಳಿದ್ದು. ಇಲ್ಲಿನ ಭ್ರಷ್ಟಾಚಾರಗಳ ಕುರಿತು ಎಷ್ಟೇ ವರದಿಗಳನ್ನು ನೀಡಿದ್ರೂ ಯಾವ ಸರ್ಕಾರ ಕೂಡ ಕ್ರಮಕ್ಕೆ ಮುಂದಾಗದಿರೋದು ಹಲವು ಅನುಮಾನಗಳನ್ನ ಮೂಡಿಸುತ್ತೆ. ಹಾಗಾದ್ರೆ ಉಂಡ ಮನೆಗೆ 2 ಬಗೆದ ಆ ಭ್ರಷ್ಟ ಅಧಿಕಾರಿಗಳು ಯಾರು, ಅವರು ಮಾಡಿರುವ ಮನೆ ಹಾಳು ಕೆಲಸ ಏನು ಅನ್ನೋದನ್ನ ದಾಖಲೆ ಸಮೇತ ವಿವರಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ.